ಹೋಟೆಲ್ ಸಂಘಟನೆಗಳು ನೈತಿಕ ಬೆಂಬಲವನ್ನು ಮಾತ್ರ ಘೋಷಣೆ ಮಾಡ್ತಾ ಇದ್ದಾವೆ. ಅಂದರೆ ಹೋಟೆಲ್ಗಳು ಓಪನ್ ಇರುತ್ತೆ, ಆಸ್ಪತ್ರೆ, ಮೆಡಿಕಲ್, ತುರ್ತು ಸೇವೆ ಇದು ಯಾವಾಗಲೂ ಕೂಡ 24x7 ಹಾಸ್ಪಿಟಲ್ಗಳು ಓಪನ್ ಆಗಿರುತ್ತೆ. ಅದು ಎಂಥದ್ದೇ ಬಂದಾದರೂ ಕೂಡ ಹಾಗೆ ನಾಳೆನೂ ಕೂಡ ಓಪನ್ ಇರುತ್ತೆ, ಅದರಲ್ಲಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಇನ್ನು ಹೋಟೆಲ್ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನು ಘೋಷಿಸಿದ್ರು, ನೈತಿಕ ಬೆಂಬಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಿಮಗೆ ಊಟ ತಿಂಡಿಗೆ ಯಾವುದೇ ಸಮಸ್ಯೆ ಆಗಲ್ಲ, ಹೋಟೆಲ್ಗಳು ಬಂದ್ ಇರಲ್ಲ ನಾಳೆ. ಬೀದಿ ಬದಿ ವ್ಯಾಪಾರ, ಈ ಹಣ್ಣು ಹೂವು ಇವೆಲ್ಲವೂ ಕೂಡ ಓಪನ್ ಇರುತ್ತೆ, ಮಾರ್ಕೆಟ್ಗಳು ಓಪನ್ ಇರುತ್ತೆ, APMC ಓಪನ್ ಇರುತ್ತೆ, ಹೋಟೆಲ್ ಸಂಘಟನೆಗಳು ಅವು ಕೂಡ ಓಪನ್ ಇರುತ್ತೆ. ಹಾಗಾದರೆ ಇದು ಯಾವ ಸೀಮೆ ಬಂದ್ ಅಂತ ನೀವು ಕೇಳ್ಬೋದು. ಬಟ್ ಇವ್ರು ಮಾಡ್ಕೊಂಡು ಹೋಗ್ತಾ ಇರೋದೇ ಹಾಗೆ. ಎಲ್ಲರೂ ತುಂಬ ಜನ ಇದೀಗ ನೈತಿಕ ಬೆಂಬಲ ಅಂತ ಹೇಳಿ ಕೈ ಎತ್ತುತ್ತಾ ಇದ್ದಾರೆ. ಆರಂಭದಲ್ಲಿದ್ದಂತಹ ಜೋಶ್ ಬಂದ್ಗೆ ಹೀಗಿಲ್ಲ. ಒಟ್ಟು ನಾಳಿನ ಬಂದ್ನ ಹಣೆ ಬರಹ ಈಗಲೇ ನಮ್ಮ ಕಣ್ಣು ಮುಂದೆ ಬಂದು ನಿಂತಂಗೆ ಕಾಣಿಸ್ತಾ ಇದೆ. ಕಟ್ಟುನಿಟ್ಟಾಗಿ ಬಂದ್ ಮಾಡ್ತೀವಿ, ಪರಭಾಷಿಕರ ದೌರ್ಜನ್ಯ, ರಾಜ್ಯದ ಪರಭಾಷಿಕರ ದೌರ್ಜನ್ಯವನ್ನು ತಡೆಗಟ್ಟಬೇಕು ಅಂದರೆ ಬಂದ್ ಮಾಡಬೇಕು, ಅವ್ರಿಗೆ ತಕ್ಕ ಶಾಸ್ತಿ ಆಗಬೇಕು ಅಂತ ಮಾಡ್ತಾರೋ ಬಂದಿದು. ಬಟ್ ಇವರಲ್ಲೇ ಒಗ್ಗಟ್ಟಿಲ್ಲ. ಪರಿಣಾಮ ಈ ರೀತಿಯಾಗಿ ಬಂದ್ ಹಳ್ಳ ಹಿಡಿಯುತ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ.